ಹಾಯ್ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಇಲ್ಲಿ ವಿಕ್ರಮ್ ವೇದ ಮನೆಗೆ ಬಂದಿದ್ದಾನೆ. ವಿಕ್ರಮ್ನ ನೋಡಿ ವೇದ ಶಾಕ್ ಆಗ್ತಾಳೆ. ನೋಡಮ್ಮ ನೋಡಮ್ಮ, ಇವನೇ ನನಗೆ ತಾಳಿ ಕಟ್ಟಿದ್ದು. ಏಯ್, ನಿನ್ಗೆ ಯಾರೋ ಪರ್ಮಿಷನ್ ಕೊಟ್ಟಿದ್ದು? ನನ್ನನ್ನು ಮದುವೆ ಆಗು ಅಂತ ನಾನು ಹೇಳಿದ್ನೇನೋ? ನಿನ್ಗೆ ಯಾರೋ ಪರ್ಮಿಷನ್ ಕೊಟ್ಟಿದ್ದು? ಅಷ್ಟೊಂದು ಧೈರ್ಯ ಬಂದ್ಬಿಡ್ತಾ ಅಂತ ವಿಕ್ರಮ್ ಕತ್ತಿನ ಪಟ್ಟಿ ಹಿಡಿದು ವೇದ ಕೇಳ್ತಾ ಇದ್ದಾಳೆ. ಫ್ರೆಂಡ್ ಅಂತ ನಾನು ನಿನ್ನನ್ನು ನಂಬಿಟ್ನಲ್ಲೋ. ನಿನ್ನ ನೋಡಿದ್ರೆ ನನಗೆ ಅಸಹ್ಯ ಆಗ್ತಿದೆ. ನಿನ್ನ ನೋಡಿದ್ರೇ ನನಗೆ ಅಸಹ್ಯ ಆಗ್ತಿದೆ. ನೀನು ನನಗೆ ಗೌರವ ಕೊಡ್ತಿದ್ಯಾ, ಫ್ರೆಂಡಾಗಿ ನನಗೆ ಹೆಲ್ಪ್ ಮಾಡ್ತಿದ್ಯಾ ಅಂತ ಅಂದ್ಕೊಂಡೆ. ಆದರೆ ನೀನು ಆ ವಿಶ್ವನ್ ಜೊತೆ ರೇಸಲ್ಲಿದ್ದೆ. ಅವನನ್ನು ದಾಟಿ ನನ್ನನ್ನು ಪಡ್ಕೋಬೇಕು ಅನ್ನೋ ಆತುರದಲ್ಲಿದ್ದೆ. ನಾನು ನಿನ್ನೋಳು ಆಗೋದಕ್ಕೆ ಒಂದೊಳ್ಳೆ ಅವಕಾಶನ ಕಾಯ್ತಿದ್ದೆ. ನೀನು ಅದು ಸಿಕ್ತಲ್ಲ, ಇನ್ನೇನು ನೀನು ಅಂದ್ಕೊಂಡಿದ್ದ ಕೆಲಸ ಆಯ್ತಲ್ಲ. ಸಂತೋಷನಾ? ಟ್ರೋಫಿ ಗೆದ್ದಷ್ಟು ಖುಷಿಯಾಗಿರ್ಬೇಕಲ್ವಾ ಅಂತ ಹೇಳಿದಾಗ ವಿಕ್ರಮ್, ಬೇತಾಳ, ಅವತ್ತು ನಾನು ಸಿಕ್ಕಾಪಟ್ಟೆ ಕುಡಿದ್ಬಿಟ್ಟಿದ್ದೆ. ನಾನು ಏನು ಮಾಡಿದೆ ಅಂತ ನನಗೆ ನಿಜ ಗೊತ್ತಾಗಲಿಲ್ಲ. ಸಾರಿ ಅಂತ ಹೇಳಿದಾಗ ವೇದ, ಹಾಗಾದರೆ ಯಾವ ಕೆಟ್ಟ ಯೋಚನೆ ಇಟ್ಕೊಂಡು ನೀನು ನನ್ನ ಕತ್ತಿಗೆ ತಾಳಿ ಕಟ್ಟಿದೆ ಅಂತ ಹೇಳಿದಾಗ ವಿಕ್ರಮ್, ಆ ರೀತಿ ಯಾವುದು ಕೆಟ್ಟ ಯೋಚನೆ ನನ್ನ ಮನಸ್ಸಲ್ಲಿ ಇರಲಿಲ್ಲ ಅಂತ ಹೇಳಿದಾಗ ವೇದ, ಓ ಹೌದಾ, ಸರಿ ಆಯಿತು ಬಾ, ನೀನು ಕಟ್ಟಿರೋ ತಾಳಿನ ನೀನೇ ನಿನ್ನ ಕೈಯಾರೆ ಕಿತ್ತಾಕ್ಬಿಡು ಅಂತ ವಿಕ್ರಮ್ ಕೈಗೆ ಕೊಡ್ತಾಳೆ. ಇದನ್ನು ನೋಡಿ ವಿಕ್ರಮ್ಗೆ ಶಾಕ್ ಆಗುತ್ತೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು